ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋದು ಬೆಂಡೆಕಾಯಿ ಮಸಾಲೆ. ಬೆಂಡೆಕಾಯಿ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮತ್ತು ಶುಂಠಿ, ಈರುಳ್ಳಿ, ಕೊಬ್ಬರಿ ಮತ್ತು ಟೊಮೊಟೊ, ಮತ್ತು ಚಕ್ಕೆ, ಲವಂಗ, ಮತ್ತು ಪಲಾವ್ ಎಲೆ ಮತ್ತು ಗಸಗಸೆ. ಇಷ್ಟನ್ನು ನಾನು ಹುರ್ಕೊಂಡು ರುಬ್ಕೋಬೇಕು. ಅಷ್ಟನ್ನು ಹುರ್ಕೊಂಡು ರುಬ್ಕೊಳ್ಳೋದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಳ್ಳೋದು. ಇದನ್ನು ಏನಕ್ಕಂತ ರುಬ್ಕೊಳ್ಳೋದು ನೋಡಿ, ಇದನ್ನು ಸಪ್ರೇಟಾಗಿ ಒಗ್ಗರಣೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬೆಂಡೆಕಾಯಿ ಅರ್ಧ ಕೆಜಿ ಬೆಂಡೆಕಾಯಿ ನಾನು ತೊಗೊಂಡಿದ್ದೀನಿ. ನೋಡಿ, ಈಗ ಒಂದು ಪ್ಯಾನ್ಗೆ 2 ಟೀ ಸ್ಪೂನು ಎಣ್ಣೆ ಹಾಕಬೇಕು. ನೋಡಿ, ಇದಾಗ್ತಾ ಇದ್ದೀನಿ ಈ ಮಸಾಲೆ ಐಟಮು. ಕೊಬ್ಬರಿ ಹಾಕ್ತಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊನೂ ಹಾಕ್ಬಿಡ್ತೀನಿ, ಮತ್ತು ಈರುಳ್ಳಿ. ನಾನು ಇದಕ್ಕೆ ಇವಾಗಲೇ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಧನಿಯಾ ಪುಡಿ ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ. ನಾನು ಇದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿ ಹುರ್ಕೊತೀನಿ. ನೋಡಿ, ಬೆಂಡೆಕಾಯಿ ಹಾಕ್ತಿದ್ದೀನಿ. ನೋಡಿ, ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಹಾಕೋದ್ರಿಂದ ಇದು ಬೇಯಲ್ಲ, ಚೆನ್ನಾಗಿರಲ್ಲ. ಅದಕ್ಕೆ ಇದನ್ನು ರುಬ್ಕೋತಾ ಇದ್ದೀನಿ. ನೋಡಿ, ಇದೇ ಗ್ಯಾಪಲ್ಲಿ ನಾನು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನೈಸಾಗಿರಬೇಕು, ಕರಿ ಇದ್ದರೆ ಚೆನ್ನಾಗಿರಲ್ಲ. ಈಗ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ತೊಗೊಂಡು ಹಾಕ್ಕೊತೀನಿ. ಇದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 2 ಈರುಳ್ಳಿ ತೊಗೊಂಡಿದ್ದೆ ಅಂತ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ, ರುಬ್ಬಿಟ್ಕೊಳ್ಳಿಂಥ ಮಸಾಲ ಹಾಕಿದ್ದೀನಿ ನಾನು. ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು, ಉಪ್ಪು ಖಾರ ನೋಡಿಕೊಂಡು. ನಾನು ಇವಾಗ ಇದಕ್ಕೆ ನೀರು ಹಾಕ್ತೀನಿ ಸ್ವಲ್ಪ. ಈಗ ಒಂದು 2-3 ಮಿನಿಟ್ಸ್ ಲಿಡ್ ಮುಚ್ಚೋಣ. ನೋಡಿ, ಲಿಡ್ ಓಪನ್ ಮಾಡೋಣ. ಈಗ ಕುದೀತಾ ಇದೆ. ಈಗ ಉಪ್ಪು ನೋಡ್ಕೊಳ್ಳಿ. ಬೆಂಡೆಕಾಯಿ ಎಣ್ಣೆಲಿ ಹುರ್ಕೊಂಡಿದ್ನಲ್ಲ, ಈಗ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಆಲೂಗಡ್ಡೆ ಹಾಕಿದ್ರೂ ಸೂಪರಾಗಿರುತ್ತೆ. ಈ ಇದಕ್ಕೆ ಪೂರಿಗೆ ಮತ್ತು ಚಪಾತಿಗೆ ಎಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ.
ನೋಡಿ ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ. ಬೆಂಡೆಕಾಯಿ ಮಸಾಲ ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ. ಹೇಗಿದೆ ಅಂತ ತಪ್ಪದೆ ಕಾಮೆಂಟಲ್ಲಿ ಹೇಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.